ಎಸ್ಐಟಿ ರಚನೆಯ ಬಗ್ಗೆ ವಿಪಕ್ಷ ಬಿಜೆಪಿ ಅಪೇಕ್ಷೆ ಗರಂ ಆಗಿರುವಂತಹ ಕೌಂಟರ್ ಕೊಟ್ಟಿರುವಂತದ್ದು. ನಿಷ್ಪಕ್ಷಪಾತವಾಗಿ ತನಿಖೆ ಬಗ್ಗೆ ಈಗಾಗಲೇ ಯಾಕೆ ಅನುಮಾನ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಸ್ಐಟಿ ರಚನೆಯ ಬಗ್ಗೆ ವಿಪಕ್ಷ ಬಿಜೆಪಿ ಆಕ್ಷೇಪಕ್ಕೆ ಪರಂ ಕೌಂಟರ್. ನಿಷ್ಪಕ್ಷಪಾತ ತನಿಖೆಯ ಬಗ್ಗೆ ಈಗಾಗಲೇ ಯಾಕೆ ಅನುಮಾನ ಅಂತ ಹೇಳಿ ಪ್ರಶ್ನೆ. ಸರ್ಕಾರ ಯಾವುದೇ ಕಾರಣಕ್ಕೂ ತನಿಖೆಯಲ್ಲಿ ಹಸ್ತಕ್ಷೇಪವಿಲ್ಲ. ಬಿಜೆಪಿಯವರ ಟೀಕೆ ಅನುಮಾನಗಳಲ್ಲಿ ನಿಜಾಂಶ ಇಲ್ಲ. ಇನ್ನು ತನಿಖೆ ಶುರುವಾಗಿಲ್ಲ. ಬಿಜೆಪಿ ಅವರಿಗೆ ಅನುಮಾನ ಯಾಕೆ? ಟೀಕೆ ಮಾಡ್ತಿರುವಂತಹ ಬಿಜೆಪಿಗರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಎಸ್ಐಟಿ ತನಿಖೆಯ ಅಥವಾ ಎಸ್ಐಟಿ ರಚನೆಯ ಬಗ್ಗೆ ವಿಪಕ್ಷ ಬಿಜೆಪಿ ಆಕ್ಷೇಪಕ್ಕೆ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಕೋರ್ಟಲ್ಲಿ ವಿಚಾರಣೆ ಇದೆ. ಅವರು ಬೇಲನ್ನ ಪ್ರಶ್ನಿಸಿ ಮೇಲ್ಮನವಿ ಕೂಡ ಸಲ್ಲಿಸಿದ್ರು ಸರ್ಕಾರದಿಂದ. ಏನು ನಿರೀಕ್ಷೆ ಇದೆ ಅಂತ ಸರ್ ಗೊತ್ತಿಲ್ಲ ನನಗೆ. ನಾವು ಅಲ್ಲೇನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಹೋಗ್ಬೇಕಲ್ವಾ. ನಾನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಬಿಜೆಪಿಯವರು ಆಗ್ರಹ ಮಾಡ್ತಿರೋದು ಎಸ್ಐಟಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಧರ್ಮಸ್ಥಳದ ಧಾರ್ಮಿಕ ಕೇಂದ್ರ ಏನಿದೆ ಅದ್ರ ವಿರುದ್ಧ ಅಪಪ್ರಚಾರ ಮಾಡೋ ಪ್ರಯತ್ನ ನೋಡ್ರಿ, ಎಸ್ಐಟಿ ಮಾಡಬೇಕು ಅಂತ ಇಡೀ ಅಲ್ಲಲ್ಲ. ಯಾಕೆ ಇವರು ಪ್ರಿಯಂಪ್ಟ್ ಮಾಡ್ತಾರೆ? ಈಗಲೇ ಯಾಕೆ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಕ್ ಹೋಗ್ತಾರೆ? ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಅಂತ ಆಯ್ತಲ್ಲ. ನಾವು ಎಸ್ಐಟಿಯನ್ನು ಮಾಡಿರ್ತಕ್ಕಂಥ ಉದ್ದೇಶವೇ ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ ಅಲ್ವಾ. ಅದನ್ನು ಈಗಲೇ ಇವರು ಅದು ಇದು ಎಲ್ಲ ಹೇಳ್ತಾ ಕೂತ್ರೆ ಹೆಂಗಾಗುತ್ತೆ? ಇನ್ನೊಂದು ಕಡೆ ಈ ಸಮಾನ ಮನಸ್ಕರೆಲ್ಲ ನಿನ್ನೆ ಸಭೆ ಸೇರಿ ಇದು ಸುಪ್ರೀಂ ಮೇಲ್ವಿಚಾರಣೆ ನಡೀಬೇಕು ಅಂತೇಳಿ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಅವರೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಎಸ್ಐಟಿ ಫಾರ್ಮೇಷನ್ ಮಾಡಬಾರ್ದು ಅಂತಲೂ ಹೇಳಿಕೆ ಕೊಟ್ಟಿದ್ರು. ಆದರೂ ನಾವು ಎಲ್ಲ ವಿಚಾರಗಳನ್ನು ಗಮನಕ್ಕೆ ತಗೊಂಡು ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ. ಸತ್ಯ ಬರಲಿ ಹೊರಗಡೆ, ಸತ್ಯ ಬರಬೇಕಲ್ವಾ. ಅದ್ರ ಎಸ್ಐಟಿ ಮಾಡಿದ ಉದ್ದೇಶ ಏನು? ಸತ್ಯ ಹೊರಗಡೆ ಬರಬೇಕು ಅಂತ ಅಷ್ಟೇ. ನಮಗೆ ಅಲ್ಲಿಗೆ ಲಿಮಿಟ್ ಮಾಡಿಕೊಂಡ್ರೆ ಬೆಟ್ರು. ಸುಪ್ರೀಂ ಕೋರ್ಟಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.